ಅಥಣಿ ಪಟ್ಟಣದಲ್ಲಿ ಕಳೆದ 8 ವರ್ಷಗಳಿಂದ ಸನಾ ಕೋಚಿಂಗ್ ಕ್ಲಾಸ್ ನಡೆಸಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಿ ಮಹತ್ತರ ಸಾಧನೆ ಮಾಡಿದ ಸಂಸ್ಥೆ ಇನ್ನೊಂದು ಹೆಜ್ಜೆ ಮುಂದೆ ಬಂದು ಪಿಯು ಕಾಲೇಜು ಕಟ್ಟಡದ ಅಡಿಗಲ್ಲು ಸಮಾರಂಭಕ್ಕೆ ಮುಂದಾಗಿದೆ ಎಂದು ಕೋಚಿಂಗ್ ಸೆಂಟರ್ನ ಮುಖ್ಯಸ್ಥರಾದ ಖಲೀಲ್ ಭಾಗವಾನ್ ಹೇಳಿದರು. ಅಥಣಿಯ ಸಂಸ್ಥೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಕೋಚಿಂಗ್ ಸೆಂಟರ್ನಲ್ಲಿ ಕಲಿತ ವಿದ್ಯಾರ್ಥಿಗಳು ಎಂಬಿಬಿಎಸ್ ಸೀಟು ಪಡೆದುಕೊಂಡಿರುವುದು ಸಂತಸ ತಂದಿದೆ. ಈ ವರ್ಷ ಕನಿಷ್ಠ 7 ವಿದ್ಯಾರ್ಥಿಗಳು ಎಂಬಿಬಿಎಸ್ಗೆ ಆಯ್ಕೆಯಾಗುವ ಭರವಸೆ ಇದೆ ಅಂತ ಹೇಳಿದ್ರು. ಇದೇ ಜನವರಿ 12ರಂದು ನೂತನ ಸನಾ ಪಿಯು ಕಾಲೇಜು ಕಟ್ಟಡದ ಅಡಿಗಲ್ಲು ಸಮಾರಂಭಕ್ಕೆ ಮಾಜಿ ಡಿಸಿಎಂ ಹಾಲಿ ಶಾಸಕ ಲಕ್ಷ್ಮಣ ಸವದಿ, ಶಾಹೀನ್ ಎಜುಕೇಷನ್ ಟ್ರಸ್ಟ್ ಸಂಸ್ಥಾಪಕ ಡಾ ಅಬ್ದುಲ್ ಕದೀರ್, ಕಾಗವಾಡ ಶಾಸಕ ರಾಜು ಕಾಕೆ, ಮಾಜಿ ಶಾಸಕ ಶಾಜಹಾನ ಡೋಂಗರಗಾವ ಆಗಮಿಸಲಿದ್ದಾರೆ ಅಂತ ಮಾಹಿತಿ ನೀಡಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸನಾ ಕೋಚಿಂಗ್ ಸೆಂಟರ್ ಮುಖ್ಯಸ್ಥರಾದ ಖಲೀಲ್ ಭಾಗವಾನ, ಪ್ರಕಾಶ್ ಲಡಗಿ, ಅಬ್ದುಲ್ ಅಜೀಜ್ ಮುಲ್ಲಾ, ಖಾಲಿದ್ ಭಾಗವಾನ್, ಸ್ಫೂರ್ತಿ ಹಲಸಂಗಿ, ಸುಧಾಕರ ತೆಳಗಡೆ, ಅಮೀನ್ ಮುಕ್ಕೀರಿ, ದಾದಾಪೀರ್ ಜಮಾದಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂಜಿನಿಯರಿಂಗ್ ಅನ್ನು ಮುಗಿಸಿ 2015ರಲ್ಲಿ ಸನಾ ಕೋಚಿಂಗ್ ಕ್ಲಾಸಸ್ಸನ್ನು ಪ್ರಾರಂಭ ಮಾಡಿದೆ. ಅದಾದ ನಂತರ 2015ರಿಂದ 2023ರವರೆಗೆ ಎವ್ರಿ ಇಯರ್ 4-5 ವಿದ್ಯಾರ್ಥಿಗಳಿಗೆ ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಅಡ್ಮಿಷನ್ನ ಹುಡುಕುತ್ತಾ ಬಂದಿದ್ದೀವಿ. ಆದರೆ ನಮ್ಮ ಮನಸ್ಸಿನಲ್ಲಿ ಒಂದು ವಿಷಯ ಪ್ರತಿನಿತ್ಯ ಕಾಡುತ್ತಿದ್ದು, 2014ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ದಿಂದ ನೀಟ್ ಎಕ್ಸಾಮನ್ನು ಕಂಪಲ್ಸರಿ ನ್ಯಾಷನಲ್ ಲೆವೆಲ್ ಮಾಡಿದ್ದು ಫಾರ್ ಮೆಡಿಕಲ್ ಎಂಟ್ರೆನ್ಸ್, ಮೆಡಿಕಲ್ ಫೀಲ್ಡ್ ಹೋಗಲಿಕ್ಕೆ. ಹಳ್ಳಿಯಲ್ಲಿ ಅಥವಾ ತಾಲೂಕು ಪ್ಲೇಸಲ್ಲಿ ಅದರ ವ್ಯವಸ್ಥೆಗಳು ಇರಲಿಲ್ಲ. ಆ ವಸ್ತು ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಕಾಡುತ್ತಿದ್ದು, 2015ರಿಂದ 2023ರವರೆಗೆ ಅಥಣಿಯಲ್ಲಿ ಕಲಿತು ಯಾವುದೋ ವಿದ್ಯಾರ್ಥಿ